ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ಅಂಗನವಾಡಿಯಿಂದ ಕಾಲ್ ಬಂದಿತ್ತು. ನಿಮ್ಮ ಪಾಪುಗೆ ಈ ಮಂತ್ ರೇಷನ್ ಬಂದಿದೆ, ಬಂದು ತೊಗೊಂಡೋಗಿ ಅಂತ ಕಾಲ್ ಮಾಡಿದರು. ಸೊ ಹಾಗಾಗಿ ನಾನು ಇಸ್ಕೊಂಡು ಬರೋಣ ಅಂತ ಹೊರಟೆ. ಅಲ್ಲಿ ಪುಷ್ಟಿ ಪ್ಯಾಕೆಟ್, ಬೆಲ್ಲ, ಹಾಗೆ ಹಾಲಿನ ಪುಡಿ, ಸಕ್ಕರೆ ಇಷ್ಟನ್ನು ಕೊಟ್ಟರು. ತೊಗೊಂಡು ನಾನು ಮನೆಗೆ ಬಂದೆ. ಏನಾದರೂ ಇದರಲ್ಲಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಏನಾದರೂ ರೆಸಿಪಿ ಮಾಡೋಣ ಅಂದ್ಬಿಟ್ಟು ಇವತ್ತು ಹಾಲಿನ ಪುಡಿ ಮತ್ತು ಸಕ್ಕರೆನ ಬಳಸ್ಕೊಂಡು ಒಂದು ರೆಸಿಪಿ ಮಾಡೋಣ, ಇನ್ನೊಂದು ದಿನ ಪುಷ್ಟಿ ಪ್ಯಾಕೆಟ್ ಮತ್ತು ಬೆಲ್ಲ ಬಳಸಿ ಇನ್ನೊಂದು ರೆಸಿಪಿ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಇವತ್ತು ಹಾಲಿನ ಪುಡಿಯಿಂದ ರೆಸಿಪಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತುಪ್ಪ, ಹಾಗೆ 1 ಕಪ್ಪಷ್ಟು ಸಕ್ಕರೆ, 2 ಕಪ್ಪಷ್ಟು ಹಾಲಿನ ಪುಡಿ, 1 ಕಪ್ಪು ಹಾಲು, ಒಂದು 2-3 ಏಲಕ್ಕಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ವೀಟ್ ರೆಸಿಪಿನ. ಇಲ್ಲಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಡಾಯಿ ಏನಾರ ದಪ್ಪ ತಳದ್ದು ಇದ್ದಿದ್ರೆ ತಗೊಳ್ಳಿ. ನನ್ನ ಹತ್ರ ದಪ್ಪ ತಳದ ಕಡಾಯಿ ಇರಲಿಲ್ಲ, ಹಾಗಾಗಿ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಹಾಲಿನ ಪುಡಿ 2 ಕಪ್ ಏನು ತೊಗೊಂಡಿದ್ದೆ ಆ 2 ಕಪ್ಪನ್ನ ಹಾಲಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಲೋ ಫ್ಲೇಮಲ್ಲಿ ಹಾಲಿನ ಪುಡಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಒಂದು 3-4 ನಿಮಿಷ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಇವಾಗ ನಾನು ಇದನ್ನು ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಒಂದು 3-4 ನಿಮಿಷ ಫ್ರೈ ಮಾಡಿದ್ದೀನಿ. ಕಲರ್ ಸ್ವಲ್ಪ ಚೇಂಜ್ ಕೂಡ ಆಗಿದೆ, ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಇದಕ್ಕೆ 1 ಕಪ್ ಹಾಲನ್ನ ಹಾಕ್ಕೋತಾ ಇದ್ದೀನಿ. ತಣ್ಣಗಿರೋ ಹಾಲನ್ನೇ ಬಳಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರ ಬಿಸಿ ಮಾಡ್ಕೊಂಡಿಲ್ಲ. ಹಾಲನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮಿಕ್ಸರಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಗಂಟೆ ಯಾವುದೂ ಆಗಲ್ಲ ಅಂತಷ್ಟೇ. ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಗಂಟೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕಾಗುತ್ತೆ. ನಾನು ನೀಟಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇವಾಗ ಮಿಕ್ಸ್ ಮಾಡಾಗಿದೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಶುಗರ್ನ ನಿಮ್ಮ ಸಿಹಿ ಎಷ್ಟು ಬೇಕಾಗುತ್ತೆ ಅಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿರೋ ಶುಗರ್ ಕೂಡ ಕರಗಿ ನೀರಾಗಿ ಒಂದು ಸ್ವಲ್ಪ ತೆಳ್ಳಗಾಗುತ್ತೆ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಅಂದರೆ ಕೈ ಬಿಡೋಕ್ಕೆ ಹೋಗ್ಬಿಡಿ, ಕೈ ಬಿಟ್ಟರೆ ಗಂಟಾಗ್ಬಿಡೋ ಚಾನ್ಸಸ್ ಇರುತ್ತೆ. ಹಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು, ಯಾಕಂದರೆ ಇದು ಹಾಲಿನ ಪುಡಿ ಅಲ್ವಾ, ಬೇಗ ತಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾನೆ ಇರಬೇಕು. ಸಣ್ಣ ಒಂದೊಂದು ಗಂಟಿದ್ರೂ ಅದು ಹೋಗುತ್ತೆ ಮಾಡ್ತಾ ಮಾಡ್ತಾ. ಇವಾಗ ನೋಡ್ತಿರ್ಬೋದು ಯಾವ ಥರ ಗಟ್ಟಿ ಆಗ್ತಾ ಬರ್ತಿದೆ ಅಂತ. ಈ ಸ್ವೀಟ್ ಜಸ್ಟ್ ಒಂದು 15 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಬಟ್ ಏನು ಅಂದರೆ ಸ್ವಲ್ಪ ತಿರುಗ್ತಾನೆ ಇರಬೇಕು ಅನ್ನೋದೊಂದು ಬಿಟ್ಟರೆ ಯಾವುದೇ ಥರ ರಿಸ್ಕ್ ಇರಲ್ಲ, ಆರಾಮಾಗಿ ಮಾಡ್ಕೋಬೋದು. ಇವಾಗ ಇದಕ್ಕೆ 3 ಏಲಕ್ಕಿನ ಜಜ್ಜಿ ಹಾಕೋತಾ ಇದ್ದೀನಿ. ಒಳಗಡೆ ಇರುವಂಥ ಬೀಜನ ಚೆನ್ನಾಗಿ ಕುಟ್ಟಿ ಹಾಕೋತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ ಇವಾಗ. ಇಲ್ಲಿ ಇವಾಗ ನೀವು ನೋಡ್ತಿರ್ಬೋದು ತಳ ಬಿಡ್ತಿದೆ. ಈ ಟೈಮಲ್ಲಿ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಐ ಫ್ಲೇಮ್, ಯಾವುದೇ ಸ್ಟೆಪ್ಪಲ್ಲೂ ಕೂಡ ಐ ಫ್ಲೇಮ್ ಮಾಡೋಕ್ಕೆ ಹೋಗ್ಬಿಡಿ. ಟೈಮ್ ಆದರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲೇ ಮಾಡಿ. ಇವಾಗ ಮತ್ತೆ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ನೀಟಾಗಿ ಉಂಡೆ ಆಕಾರದಲ್ಲಿ ಬರಬೇಕು. ಇದು ನಮಗೆ ಉಂಡೆ ಕಟ್ಟೋ ಆಕಾರದಲ್ಲಿ ಬರಬೇಕು, ತಳ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಮಾಡ್ಕೊಳ್ತಾ ಇರಬೇಕು. ಈ ಥರ ಕೈ ಬಿಡದೇ ತಿರುಗ್ತಾ ಇರಬೇಕು. ಇವಾಗ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ಇದನ್ನು. ಇವಾಗ ನೋಡಿ ಫ್ರೆಂಡ್ಸ್, ಯಾವ ಥರ ತಳ ಬಿಡ್ತಿದೆ, ಉಂಡೆ ಆಕಾರದಲ್ಲಿ ಕೂಡ ಬರ್ತಿದೆ. ಇವಾಗ ಪರ್ಫೆಕ್ಟಾಗಿ ಆಗಿದೆ. ನಾವು ಮಾಡಿರೋ ಪೇಡ ಇದು ರೆಡಿ ಆಗಿದೆ. ಇವಾಗ ಏನಿಲ್ಲ, ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದನ್ನು ನಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಕಟ್ಕೋಬೋದು. ಈಗ 10 ನಿಮಿಷ ಆಗಿದೆ, ಫುಲ್ ಗಟ್ಟಿ ಕೂಡ ಆಗಿದೆ, ನೋಡ್ತಿರ್ಬೋದು ನೀವು ಬೇಕಾದರೆ. ಅವಾಗ ಯಾವ ಥರ ಇತ್ತು, ಇವಾಗ ಯಾವ ಥರ ಗಟ್ಟಿಯಾಗಿದೆ ಅಂತ. ಇವಾಗ ಇದನ್ನು ನಮ್ಗೆ ಯಾವ ಥರ ಪೇಡ ಬೇಕೋ ಆ ಥರ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕೈಗೆ ತುಪ್ಪನ ಹಾಕ್ಕೊಂಡು ಒಂದು ಸಣ್ಣ ನಿಂಬೆಹಣ್ಣು ಗಾಟ ಸೈಜ್ ಉಂಡೆ ಮಾಡ್ಕೋತಾ ಇದ್ದೀನಿ. ಉಂಡೆಯಲ್ಲಿ ಯಾವುದೇ ಥರ ಬಿರ್ಕ್ಸಿರ್ಬಾರ್ದು. ನೀಟಾಗಿ ಉಂಡೆ ಮಾಡಿಕೊಂಡು ಈ ಥರ ಒತ್ಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಪೇಡ ಬೇಕ್ರಲ್ಲಿ ಸಿಗುವಂಥ ಪೇಡ ಈ ಥರನೇ ಇರುತ್ತೆ. ಸೊ ಹಾಗೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು, ಈ ಪೇಡದ ಮೇಲೆ ಗೀಟಿರುತ್ತೆ ನೋಡಿದಿರ್ಬೋದು ನೀವು, ಅಚ್ಚಲ್ಲಿ ಇಲ್ಲಾಂದರೆ ಮೋಲ್ಡಲ್ಲಿ ಮಾಡ್ಕೊಂಡಿರ್ತಾರೆ. ನಮ್ಮ ಹತ್ರ ಅಚ್ಚು ಮೋಲ್ಡು ಏನೂ ಇಲ್ಲದೆ ಇರೋ ಕಾರಣ ಈ ಥರ ಚಾಕಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು ಹಾಗೆ ಕೂಡ ಮಾಡ್ಕೋಬೋದು, ಬಟ್ ಈ ಥರ ಶೇಪ್ ಇದ್ರೇ ಅದು ಪೇಡ ಅನ್ನಿಸ್ಕೊಳ್ಳೋದು. ಸೊ ಹಾಗಾಗಿ ಈ ಥರ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಿಲ್ವ ಎಷ್ಟು ಈಸಿಯಾಗಿ ಸಿಂಪಲಾಗಿ ಪೇಡ ಮಾಡ್ಕೊಳ್ಬೋದು ಅಂತ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ದೊಡ್ಡವರು ಕೂಡ ಖುಷಿಯಿಂದ ತಿಂತಾರೆ. ಆಮೇಲೆ ಜಸ್ಟ್ ಒಂದು 15 ನಿಮಿಷಕ್ಕೆ ಪೇಡ ರೆಡಿನೇ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮ ಪೇಡ ರೆಡಿ. ಇದು ಜಸ್ಟು ಒಂದು 10-15 ನಿಮಿಷ ಸ್ವಲ್ಪ ಡ್ರೈ ಆದರೆ ಸಾಕು. ಯಾಕಂದರೆ ಇವಾಗ ತುಂಬಾ ಸಾಫ್ಟ್ ಇರುತ್ತೆ.
ಒಂದು 5 ನಿಮಿಷ ಡ್ರೈ ಆದರೆ ಇನ್ನು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂತ ನೋಡಿದ್ರಿ ಅಲ್ವಾ, ಬೇಕ್ರಿ ಸಿಗೋ ಥರನೇ ಇದೆ. ಇದ್ರ ಮೇಲ್ಗಡೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಕೂಡ ಹಾಕೋಬೋದು. ನಾನು ಹಾಕಿಲ್ಲ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.